ಓಂ ಆನಂದಮಯೋಭ್ಯಾಸಾತ್ ಓಂ ಉಚ್ಯತೆ ವಿಷ್ಣುರೇವೈಕಃ ಸರ್ವೈಃ ಸರ್ವಗುಣತ್ವತಃ. ಕುತೋಸ್ಯ ಮಾಂಗಲಿಕತ್ವಂ? ಭಗವಂತನಲ್ಲಿ ಅನ್ನಮಯತ್ವ, ಅನ್ನಮಯ, ಆನಂದಮಯ, ಜ್ಞಾನಮಯ ಇತ್ಯಾದಿ ಅನೇಕ ಶಬ್ದಗಳಿರುವಾಗ ಅವೆಲ್ಲ ಶಬ್ದಗಳು ಕೂಡ ಭಗವಂತನನ್ನೇ ಹೇಳುವಾಗ ಇಲ್ಲಿ ಕೇವಲ ಆನಂದಮಯ ಅನ್ನೋದನ್ನು ಮಾತ್ರ ಯಾಕೆ ಹೇಳಿದ್ದಾರೆ ಅಂತ ಒಂದು ಜಿಜ್ಞಾಸೆ ಬರಬಹುದು. ಆ ಜಿಜ್ಞಾಸೆಗೆ ಉತ್ತರ ರೂಪವಾಗಿ ಈ ಆನಂದಮಯ ಅನ್ನುವಂತಹ ಗುಣ ಏನಿದೆ, ಆ ಭಗವಂತನಲ್ಲಿರುವಂತಹ ಆನಂದ ಅನ್ನುವ ಗುಣ, ಆ ಗುಣ ಅನ್ನುವುದು ಉಳಿದ ಗುಣಗಳಿಗಿಂತಲೂ ಪ್ರಧಾನ ಅನ್ನುವಂಥ ಅರ್ಥವನ್ನ ಹೇಳಿದರು. ಅದು ಮಾಂಗಲಿಕ. ಆದ್ದರಿಂದ ಸರ್ವಾಪೇಕ್ಷೆಯ ಆನಂದಮಯ ಶಬ್ದಸ್ಯ ಮಾಂಗಲಿಕತ್ವೇನ ಪ್ರಾಧಾನ್ಯಾತ್. ಉಳಿದೆಲ್ಲ ಶಬ್ದಗಳಿಗಿಂತಲೂ ಆನಂದಮಯ ಅನ್ನುವ ಶಬ್ದ ಅದು ಮಾಂಗಲಿಕ ಅನ್ನುವ ಕಾರಣಕ್ಕಾಗಿ ಅದು ಪ್ರಧಾನವಾಗಿದೆ. ಆದ್ದರಿಂದ ಅದನ್ನೇ ಇಲ್ಲಿ ಆನಂದಮಯ ಅನ್ನುವ ಶಬ್ದವನ್ನು ಹೇಳಿ ಮುಂದೆ ಅನ್ನಮಯ ಇತ್ಯಾದಿ ಶಬ್ದಗಳಿಂದ ಆ ಭಗವಂತ ಹಾಗೆ ವಾಚ್ಯ ಅಂತನ್ನುವುದನ್ನ ಸೂಚನೆ ಮಾಡಿದ್ದಾರೆ. ಈ ಕುತೋಸ್ಯ ಮಾಂಗಲಿಕತ್ವ ಮುಂದಿನ ಭಾಗದಲ್ಲಿ ಅದು ಮಾಂಗಲಿಕ ಯಾಕೆ ಅನ್ನುವಂಥ ಪ್ರಶ್ನೆ ಈಗ ಬಂದಿದೆ. ಅದಕ್ಕೆ ಉತ್ತರ ಸರ್ವಗುಣತ್ವತಃ ಅಂತ. ಸರ್ವಗುಣತ್ವತಃ ಅನ್ನುವ ಶಬ್ದವನ್ನೇ ಅದಕ್ಕೂ ಕೂಡ ಉತ್ತರವಾಗಿ ನಾವು ತಗೊಳ್ಬಹುದು ಅಂತ ಅಭಿಪ್ರಾಯ. ಸುಖಮೇವ ಮೇ ಸ್ಯಾತ್ ಇತಿ ನಿಖಿಲಾಪೇಕ್ಷಿತತ್ವೇನ ಸರ್ವಾನ್ ಪ್ರತಿ ಗುಣತ್ವಾತ್ ಅನುಗುಣತ್ವಾತ್ ನಿರುಪಾಧಿಕ ಇಷ್ಟತ್ವಾತ್ ತದ್ವಾಚ್ಯ ಸುಖಸ್ಯ ಇತ್ಯರ್ಥಃ. ಯಾಕೆ ಅನುಗುಣ? ಇಲ್ಲಿ ಗುಣ ಅನ್ನೋದಕ್ಕೊಂದು ಬೇರೆನೇ ಅರ್ಥ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು. ಈ ಪ್ರತಿಯೊಬ್ಬರಿಗೂ ಕೂಡ ಸುಖಮೇವ ಮೇ ಸ್ಯಾತ್ ಅಂತ ಅಪೇಕ್ಷೆ ಇರ್ತದೆ. ಅಲ್ಲಿ ಮುಂದಿನ ವಾಕ್ಯ ಸುಖಮೇವ ಮೇ ಸ್ಯಾತ್ ದುಃಖಂ ಮನಾಗಪಿ ಮಾಭೂತ್ ಅಂತ. ನನಗೆ ಯಾವತ್ತೂ ಕೂಡ ಸುಖವೇ ಆಗಲಿ, ದುಃಖ ಆಗುವುದೇ ಬೇಡ ಅಂತ ಅದರ ಅಭಿಪ್ರಾಯ. ಸುಖಮೇವ ಮೇ ಸ್ಯಾತ್ ದುಃಖಂ ಮನಾಗಪಿ ಮಾಭೂತ್ ಅಂತ. ಹೀಗೆ ಪ್ರತಿಯೊಬ್ಬರಿಗೂ ಕೂಡ ನಿಖಿಲ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅಪೇಕ್ಷಿತವಾದ ಯಾವುದು? ಸುಖ. ನಿಖಿಲಾಪೇಕ್ಷಿತತ್ವೇನ ಸರ್ವಾನ್ ಪ್ರತಿ, ಪ್ರತಿಯೊಬ್ಬ ವ್ಯಕ್ತಿಯನ್ನು ಕುರಿತು ಗುಣತ್ವಾತ್. ನೋಡಿ, ಮೂಲದಲ್ಲಿ ಸರ್ವ ಗುಣತ್ವತಃ ಅಂತಿದೆಯಲ್ಲ, ಸರ್ವ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಅಂತ ಅರ್ಥ. ಅಲ್ಲಿ ಗುಣತ್ವಾತ್ ಅಂತಂದ್ರೆ ಆ ಗುಣ ಅನ್ನೋ ಶಬ್ದಕ್ಕೆ ಏನರ್ಥ ಅದನ್ನ ಈಗಿಲ್ಲಿ ಹೇಳ್ತಿದ್ದಾರೆ. ಗುಣ ಅಂದ್ರೆ ಅನುಗುಣ ಅಂತ ಅರ್ಥ. ಅನುಗುಣ ಅಂತಂದ್ರೆ ಏನರ್ಥ? ನಿರುಪಾಧಿಕ ಇಷ್ಟ ಅಂತ ಅರ್ಥ. ಇನ್ನ ಸುಖ ಇರುವುದು ಯಾವುದಕ್ಕಾಗಿ? ಮತ್ತೊಂದು ಯಾವುದೋ ಬೇರೆ ವಸ್ತುವಿಗಾಗಿ ಅಂತ ಯಾರು ತಿಳ್ಕೋಬಾರದು. ಈಗ ಧನ ಇರುವುದು ಯಾವುದಕ್ಕಾಗಿ? ಸುಖಕ್ಕಾಗಿ. ಧನವೇ ಪರಮೋಚ್ಚ ಇಷ್ಟ ಏನಲ್ಲ. ಧನದಿಂದ ಒಂದು ವೇಳೆ ಸುಖ ಆಗದೆ ಹೋದ್ರೆ ಆ ಧನವೂ ಕೂಡ ಮನುಷ್ಯನಿಗೆ ಇಷ್ಟ ಆಗೋದೇ ಸಾಧ್ಯ ಇಲ್ಲ. ಆದ್ದರಿಂದ ಈ ಧನಾದಿಗಳಂತೆ ಅಲ್ಲ ಈ ಸುಖ ಅಂತನ್ನೋದು. ಅದು ನಿರುಪಾಧಿಕ ಇಷ್ಟ, ಇನ್ಯಾವುದರ ಅಪೇಕ್ಷೆ ಇಲ್ಲದೆ. ಉಪಾಧಿ ಅಂದ್ರೆ ಮತ್ತೊಂದು ಯಾವುದೋ ನಿಮಿತ್ತ, ಆ ಯಾವುದೇ ನಿಮಿತ್ತದ ಅಗತ್ಯವಿಲ್ಲದೆ ಸುಖ ಅಂತನ್ನೋದು ಪರಮೋಚ್ಚವಾಗಿ ಮನುಷ್ಯನಿಗೆ ಇಷ್ಟ. ಅದನ್ನು ಗಮನಿಸಬೇಕು. ಗುಣತ್ವಾತ್ ಅನ್ನುವುದಕ್ಕೆ ಅನುಗುಣತ್ವಾತ್ ಅಂತ ಅರ್ಥ. ಅನುಗುಣತ್ವಾತ್ ಅನ್ನುವುದಕ್ಕೆ ನಿರುಪಾಧಿಕ ಇಷ್ಟತ್ವಾತ್ ಅಂತ ಅರ್ಥ. ಬೇರೆ ಯಾವುದರ ಅಪೇಕ್ಷೆಯೂ ಇಲ್ಲದೆ ತಾನಾಗಿಯೇ ಅದು ಮನುಷ್ಯನಿಗೆ ಇಷ್ಟ ಅಂತ ಅರ್ಥ. ನಿರುಪಾಧಿಕ ಇಷ್ಟತ್ವಾತ್ ತದ್ವಾಚ್ಯ ಸುಖಸ್ಯ. ಆನಂದ ಎಂಬ ಶಬ್ದದಿಂದ ವಾಚ್ಯವಾದ ಸುಖ ಏನಿದೆ ಅದು ಹೀಗೆ ಗುಣವಾಗಿದೆ, ಅರ್ಥಾತ್ ಅನುಗುಣವಾಗಿದೆ, ಅರ್ಥಾತ್ ನಿರುಪಾಧಿಕ ಇಷ್ಟವಾಗಿದೆ. ಆದ್ರಿಂದ ಅದೇ ಮಾಂಗಲಿಕವಾಗಿದೆ ಅಂತ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾದಂಥದನ್ನ ಅದು ಹೇಳ್ತದೆ ಅಂತ ಅಭಿಪ್ರಾಯ. ಮತ್ತೆ ಈಗ ಇಲ್ಲೊಂದು ಪ್ರಶ್ನೆ ಬರಬಹುದು. ನಮಗೆಲ್ರಿಗೂ ಬೇಕಾಗಿರುವುದೇನು? ನಮಗಾಗಬೇಕಾಗಿರುವ ಸುಖ. ಬ್ರಹ್ಮನಿಗಾಗುವ ಸುಖ ನಮಗೇನಾಗೋದಿಲ್ಲಲ್ಲ. ನಮಗಾಗುವ ಸುಖ, ನನಗೆ ಸಿಗುವ ಸುಖ ನನಗೆ ಇಷ್ಟ, ನಿಮಗ ಸಿಗುವ ಸುಖ ನಿಮಗೆ ಇಷ್ಟ. ಹೊರತು ಬ್ರಹ್ಮನ ಸುಖ ಅಂತನ್ನೋದು ನಮಗೆ ಯಾರಿಗೂ ಇಷ್ಟ ಅಲ್ಲಲ್ಲ. ಇಲ್ಲಿ ಆನಂದಮಯ ಅನ್ನೋ ಶಬ್ದ ಹೇಳ್ತಿರೋದು ಯಾವುದನ್ನ? ಅವನು ಆನಂದ ಪೂರ್ಣ ಅಂತ. ನಮ್ಮ ಆನಂದದಿಂದ ಅವನು ಪೂರ್ಣ ಮತ್ತು ಬೇರೆ ಯಾರ್ದೋ ಆನಂದದಿಂದ ಅವನು ಪೂರ್ಣ ಅಂತ ಇಲ್ಲೇನು ಈ ಆನಂದಮಯ ಎಂಬ ಶಬ್ದ ಹೇಳ್ತಿಲ್ಲ. ಅದು ಹೇಳ್ತಿರೋದು ಬ್ರಹ್ಮನು ತನ್ನ ಆನಂದದಿಂದ ಪೂರ್ಣ ಅಂತ. ಹಾಗಾದ್ರೆ ಬ್ರಹ್ಮ ಯಾವ ಆನಂದದಿಂದ ಪೂರ್ಣನಾಗಿದ್ದಾನೋ ಆ ಆನಂದ ಅಂತನ್ನುವುದು ನಮಗೆ ಹೇಗೆ ಇಷ್ಟ? ನಮ್ಮ ಆನಂದ ನಮಗಿಷ್ಟ, ನಿಮ್ಮ ಆನಂದ ನಿಮಗಿಷ್ಟ. ಬ್ರಹ್ಮನ ಆನಂದ ನಮಗೆ ಯಾಕೆ ಇಷ್ಟ ಅಂದ್ರೆ ಬ್ರಹ್ಮಾನಂದಸ್ಯಾಪಿ ತಾದೃಶಾನಂದಪ್ರದ ಉಪಾಸನಾ ವಿಷಯತ್ವೇನ. ಈ ನಮಗೆ ಬೇಕಾಗಿರುವುದು ನಮ್ಮ ಆನಂದ,
ಅದೇ ನಮ್ಗೆ ಅತ್ಯಂತ ಇಷ್ಟ. ಆದರೆ ಆ ಆನಂದ ಸಿಗುವುದು ಆ ಬ್ರಹ್ಮನ ಆನಂದವನ್ನು ಉಪಾಸನೆ ಮಾಡಿದಾಗಲೇ. ಆದ್ದರಿಂದ ಬ್ರಹ್ಮನ ಆನಂದವು ಕೂಡ ನಮಗೆ ಅತ್ಯಂತ ಇಷ್ಟ ಆಗಿದೆ ಅಂತ ಅರ್ಥ. ಈಗ ನಮಗೆ ಸುಖ ಅಂತನ್ನುವುದು ಅತ್ಯಂತ ಇಷ್ಟ. ಆ ಸುಖಕ್ಕಾಗಿ ಧನ ಇಷ್ಟ ಹೇಗೋ ಹಾಗೆ ನಮಗೆ ನಮ್ಮ ಸುಖವೇ ಇಷ್ಟ. ನಮ್ಮ ಸುಖಕ್ಕಾಗಿ ಆ ಭಗವಂತನ ಸುಖವು ಕೂಡ ನಮಗಿಷ್ಟವಾಗಿದೆ ಅಂತ ಅರ್ಥ. ನೋಡಿ, ಬ್ರಹ್ಮಾನಂದ ಸ್ಯಾಪಿ, ಬ್ರಹ್ಮಾನಂದವೂ ಕೂಡ ತಾದೃಶ ಆನಂದ ಅಂದ್ರೆ ನಮಗೆ ನಿಮಗೆ ಎಲ್ಲರಿಗೂ ಬೇಕಾಗಿರುವಂತಹ ಒಂದೇನು ಆನಂದ ಇದೆ, ಅತ್ಯಂತ ನಿರುಪಾಧಿಕ ಇಷ್ಟವಾದ ನಮ್ಮ ಆನಂದ, ಅದು ತಾದೃಶ ಆನಂದ. ಆ ಆನಂದವನ್ನು ನಮಗೆ ಕೊಡುವಂತಹ ಉಪಾಸನೆ ಅಂತ ಅನ್ನೋದು ಏನಿದೆ, ನಾವು ಬ್ರಹ್ಮನನ್ನು ಧ್ಯಾನ ಮಾಡಬೇಕಾದಂಥ ಉಪಾಸನೆ, ಬ್ರಹ್ಮನನ್ನು ಧ್ಯಾನಿಸುವ ರೂಪವಾದ ಉಪಾಸನೆ, ಆ ಉಪಾಸನೆಗೆ ಈ ಬ್ರಹ್ಮಾನಂದ ಅಂತ ಅನ್ನುವುದು ವಿಷಯವಾಗಿದೆ. ಸರಿಯಾ? ತಾದೃಶಾನಂದಪ್ರದ ಉಪಾಸನಾ ವಿಷಯತ್ವೇನ ಬ್ರಹ್ಮಾನಂದ ಸ್ಯಾಪಿ. ನಮಗೆ ಎಲ್ರಿಗೂ ಬೇಕಾಗಿರುವಂತಹ ಆನಂದವನ್ನು ಕೊಡುವ ಉಪಾಸನೆಗೆ ವಿಷಯವಾದ್ದು ಬ್ರಹ್ಮಾನಂದ. ಆದ್ದರಿಂದ ಅದು ಸರ್ವಾನ್ ಪ್ರತಿ ಇಷ್ಟತ್ವಾತ್, ಪ್ರತಿಯೊಬ್ಬರಿಗೂ ಕೂಡ ಅದು ಅತ್ಯಂತ ಇಷ್ಟವಾಗಿದೆ.